ಎಲ್ಲರಿಗೂ ನಮಸ್ಕಾರ. ಸಹನ ಇವತ್ತಿನ ಸಿಂಪಲ್ ಆದಂತ ವೆಜಿಟೇರಿಯನ್ಸ್ ಅವ್ರಿಗೆ ಈ ಬಿಟರ್ ಗ್ರೌಂಡ್ ಅಲ್ಲಿ ಹಾಗಲಕಾಯಿದು ಬಿಳಿ ಹಾಗಲಕಾಯಿನಲ್ಲಿ ಫ್ರೈನ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಕಹಿ ಇರುತ್ತೆ, ಮಾರ್ಜನ ಇರೋದೇ ಇಲ್ಲ. ಬಟ್ ಏನು ಕಹಿ ಆಗಲ್ಲ. ನಾನು ಮಾಡೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳಿ, ರುಚಿಯಾಗುತ್ತೆ. ಮತ್ತೆ ತುಂಬಾ ದಿನ ನಾವು ಇದನ್ನ ಸ್ಟೋರ್ ಮಾಡ್ಬೋದು, ಚೆನ್ನಾಗಿ ಫ್ರೈ ಮಾಡಿಕೊಂಡು. ಸೊ ಅದಕ್ಕೆ ಏನೇನೋ ಸಾಮಗ್ರಿಗಳು ಬೇಕಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಎರಡು ಸೈಜಿಂದು ಹಾಗಲಕಾಯಿ ತಗೊಂಡಿದ್ದೀನಿ. ಈ ಹಾಗಲಕಾಯಿನ ಈ ತರ ಓವಲ್ ಶೇಪ್ ಮಾಡಿ ಕಟ್ ಮಾಡಿ ಒಳಗಡೆ ಚೆಂದು ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬಾ ತೆಳು ಮಾಡ್ಕೊಳ್ಬೇಡಿ, ಮೀಡಿಯಂ ಸೈಜ್ ಕಟ್ ಮಾಡ್ಕೊಳ್ಳಿ. ತುಂಬಾ ತೆಳು ಮಾಡಿದ್ರೆ ಸೀದಾ ಚೆನ್ನಾಗಿರಲ್ಲ ಟೇಸ್ಟ್. ಹಾಗಾಗಿ ಇವಾಗ ಇದು ಮಸಾಲೆಗೆ ಈ ಮಸಾಲೆ ಬಂದು ಒಂದು ಪಾತ್ರೆಯಲ್ಲಿ ಬೆಳ್ಳುಳ್ಳಿ ಇಟ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು ಬೇಕಾದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ ಫ್ಲೋರ್ 2 ಸ್ಪೂನ್ ಹಾಕೊಂಡಿದ್ದೀನಿ. ಅಕ್ಕಿ ಕೂಡ ಹಾಕೊಳ್ಬೋದು. ಹಾಗೆಯೇ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಮತ್ತೆ ಅಚ್ಕಾರದ ಪುಡಿ 3 ಸ್ಪೂನ್ ಹಾಕೊಂಡಿದ್ದೀನಿ. ಸ್ವಲ್ಪ ಹಾಕೊಂಡಿದ್ದೀನಿ. ಅಚ್ಕಾರದ ನನ್ನ ಮನೆ ಮಾಡಿಕೊಂಡು ಇಲ್ಲಾಂದ್ರೆ ಕಾಶ್ಮೀರಿ ಪೌಡರ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನೀರು ಹಾಕಿ ಹಾಗೆಯೇ ಈ ಮಸಾಲೆನ ಮಾಡ್ಕೊಳ್ಬೇಕು. ಇದೇ ಮಸಾಲೆನ ನಾವು ಫಿಶ್ ಫ್ರೈಗಳು ಮಾಡ್ಕೊಳ್ತೀವಿ. ಈ ಮಸಾಲೆ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ. ನಾವು ಯಾವಾಗ ಉಪ್ಪು ಅವಾಗ ಇದನ್ನ ತೆಗೆದು ಫ್ರಿಡ್ಜ್ನಿಂದ ಈ ತರ ಮಿಕ್ಸ್ ಮಾಡಿ ಇಟ್ಕೊಂಡು, ಸೊ ಯಾವಾಗ ನಾನು ಫ್ರೈ ಮಾಡ್ಕೊಳ್ತೀನಿ. ತುಂಬಾ ಮಸಾಲೆ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬಾ ರುಚಿ ಕೂಡ ಇರುತ್ತೆ. ಒಗ್ಗರಣೆ ಅನ್ಸೋದಿಲ್ಲ. ಟೊಮೆಟೊ ರಸಂ ಮಾಡಲು ಈ ತರ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟ್ ಆಗುತ್ತೆ. ಮತ್ತೆ ಮಕ್ಕಳು ಕೂಡ ಕಹಿ ಅನ್ಸೋದಿಲ್ಲ, ರುಚಿಯಾಗಿ ತಿಂತಾರೆ. ಈಗ ನೋಡಿ ರವೆ ಅಕ್ಕಿ ರವೆನ ಇದಕ್ಕೆ ಡಿಪ್ ಮಾಡಿಕೊಂಡು ಈ ತರ ಕಾವಲಿನ ಚೆನ್ನಾಗಿ ನಂತರ ಈ ತರ ರವನ ಮಾಡಿ ಈ ತರ ಹೆಂಚ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಕೊಬ್ಬರಿ ಎಣ್ಣೆ ಕೊಡ್ತೀನಿ. ನಾವು ಮನೆಯಲ್ಲಿ ಎಣ್ಣೆ ಯೂಸ್ ಮಾಡೋದು. ಹಾಗಾಗಿ ನೀವು ಯಾವ ಎಣ್ಣೆ ಬೇಕಾದ್ರೂ ಫ್ರೈ ಮಾಡ್ಕೊಳ್ಬೋದು. ಅರ್ಧ ರವಾ ಫ್ರೈ ಮಾಡಿ ಹಾಗೆ ಮಸಾಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ತರ ಸೆಟ್ ಮಾಡ್ಕೊಂಡು ನಂತರ ಇದಕ್ಕೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಷ್ಟು ಬೇಕು ಹಾಕೊಳ್ಳಿ ಎಣ್ಣೆನ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ ಈಗ ಸ್ವಲ್ಪ ಬೆಂದ ಇನ್ನು ಡೀಪ್ ಫ್ರೈ ಆಗೋದು 15 ನಿಮಿಷ ಕಾಲ ಹಾಗೆ. ಈಗ ಉಲ್ಟಾ ತಿರುಗಿಸ್ಕೊಳ್ತಾ ಚೆನ್ನಾಗಿದೆ ಒಂದ್ ಸೈಡ್. ಈಗ ಇನ್ನೊಂದ್ ಸೈಡ್ ಮೀಡಿಯಂ ಆಗಿ ಸಾಕು. ಸೊ ಹಸಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆವಾಗಲೇ ರುಚಿಯಾಗಿರುತ್ತೆ. ಸಿಂಪಲ್ ಆದ ವೆಜಿಟೇರಿಯನ್ ತುಂಬಾ ಇಷ್ಟ ಆಗುತ್ತೆ. ವೆಜಿಟೇರಿಯನ್ಸ್ ಅಂತಾನೆ ಅಲ್ಲ, ಟೇಸ್ಟ್ ಮಾಡ್ಬೋದು. ಸೊ ನನ್ನ ಬೇರೆ ಸುಮಾರೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.